ನನ್ನ ನಂಬಿ ಸರ್ ಗೋಪು ಮತ್ತೆ ಮಾಧವ್. ಪಪ್ಪಿ ಇಲ್ಲಿ ನನ್ ದಿನಾನೇ ಶುರು ಆಗಿಲ್ಲ ಮತ್ತೆ ನೀನ್ ಶುರು ಮಾಡ್ಬಿಟ್ಟಿಯಾ? ಆದ್ರೆ ಸರ್ ಆ ಹುಡುಗ್ರು ಹೀರೋ ಜಾಸ್ತಿ ಆಯ್ತು ನಿಂದು ದಿನ ರೋದ್ನೆ. ಇವತ್ತೇ ಸರಿ ನಿಲ್ಸ್ಬಿಟ್ಯಾ, ಇಲ್ಲ ಆದ್ರೆ ನೋಡು ಏನ್ ಮಾಡ್ತೀನಂತ. ಗೋಪು, ನಾನು ಆಡೋದ್ರಿಂದ ನಿನ್ಗೇನ್ ಪ್ರಾಬ್ಲಮ್? ಹೇಳು ಹೇಳು. ಇವನ್ ಹೇಳ್ತಾ ಇದ್ದಾನೆ ಗೋಪುಗೆ ಜಲಸ್ ಆಗ್ತಿದೆ, ಮಾಧವ್ ಚೆನ್ನಾಗ್ ಆಡ್ತಾನೆ ಅಂತ. ಜಲಸ ಅದು ನಿನ್ಮೇಲ. ಗೋಪು ರಾಕ್ ಸ್ಟಾರ್. ಗೋಪು ಶೋದಮ್ ತೋರ್ಸು ಅವ್ರಿಗೆ ನೀನು ಎಷ್ಟು ಚೆನ್ನಾಗ್ ಆಡ್ತಿ ಅಂತ ತೋರ್ಸು. ನಿಮಗಿನ್ನೂ ಗೊತ್ತಿಲ್ಲ, ಗೋಪು ಹಾಡು ಹೇಳಿದ್ರೆ ನಿಲ್ಸಿವತ್ತಿಗೆ. ಏ ಲಕ್ಷ್ಮಣ್, ಯಾಕೆ ಸ್ಟೀಲ್ ಬಿಡ್ತಿದ್ಯಾ? ನಂಗ್ ಹಾಡಕ್ಕೆ ಬರಲ್ಲ ಕಣೋ. ಹೌದಾ? ಹಾಗಾದ್ರೆ ನಮ್ಮಿಬ್ರಲ್ಲೂ ಕಾಂಪಿಟೇಷನ್ ಆಗೇ ಹೋಗ್ಲಿ. ಯಾರು ಚೆನ್ನಾಗ್ ಆಡ್ತಾರೆ ನೋಡೇ ಬಿಡೋಣ. ಗೋಪು ಶೋದಮ್. ಇವ್ರ ಪಕ್ಕ ಏನಾದ್ರು ಗೋಲ್ಮಾಲ್ ಮಾಡ್ತಾರೆ. ನಾನಿವತ್ತಿವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಏನಾಯ್ತು? ನಾನ್ ನಿಮ್ಗೆ ಸಾಲದಲ್ಲಿ ಹಾಲಿನ ಒಂದು ಹನಿನೂ ಕೊಡಲ್ಲ. ಅರೆ ವಸೂಲಣ್ಣ, ನಾವಿಲ್ಲಿ ಸಾಲ ಕೇಳಕ್ಕೆ ಬಂದಿಲ್ಲ. ನಮಗ್ ಬರೀ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ಆಕ್ಚುಲಿ ನಮ್ಗೆ ಮ್ಯೂಸಿಕ್ ಕಲಿಬೇಕು, ಹಾಗಾಗಿ ಯಾರಾದ್ರೂ ಮ್ಯೂಸಿಕ್ ಟೀಚರ್ ಇದ್ರೆ ಹೇಳಿ. ಹೌದು, ನಿಮ್ಮಂತ ಹಾಲಿನ ದೇವರಿಗೆ ಪನ್ನೀರ್ ಬಗ್ಗೆ ಎಲ್ಲದೂ ಗೊತ್ತಿರುತ್ತೆ ಅಲ್ವಾ ವಸೂಲಿ ಬಾಯ್? ಇದ್ದಾನಲ್ವಾ ಪಂಡಿತ್ ಬುಸ್ ಅವರು. ಇವಾಗಷ್ಟೇ 2 ಲೀಟರ್ಸ್ ಹಾಲು ಕೊಟ್ಬಿಟ್ಟು ಬಂದೆ ಗೊತ್ತಾ. ನಿಮ್ಮಿಬ್ರಿಗೋಸ್ಕರ ಅವ್ರ ಹತ್ರ ನಾನು ಮಾತಾಡ್ತೀನಿ. ಬಾರ ಹೋಗೋಣ. ಏಯ್ ಬಿಡ್ರೋ, ನನ್ಗೆ ಯಾವ ಕ್ಲಾಸ್ ಅವಶ್ಯಕತೆ ಇಲ್ಲ. ಬಿಡ್ರೋ, ಯಾಕೆ ಕರ್ಕೊಂಬಂದ್ರಿ ಇಲ್ಲಿ? ಬಿಟ್ಬಿಡಿ. ಅಕ್ಷೆ, ಯಾಕಂದ್ರೆ ನಾವು ಗೆಲ್ಲೋದಕ್ಕೆ ಏನೋ ಚಾನ್ಸ್ ಇಲ್ಲ. ಯಾಕಂದ್ರೆ ಬಾಕ್ಸ್ ಇಂದ ಆನೆ ತೆಗಿಯಕ್ಕಾಗಲ್ಲ, ಮ್ಯಾಂಗೋ ಇಂದ ಆಪಲ್ ತೆಗಿಯೋದಕ್ಕಾಗೋದಿಲ್ವೋ, ಅದೇ ತರ ನಿನ್ ಗಂಟ್ಲಿಂದ ಒಳ್ಳೆ ಹಾಡ್ ಹೆಂಗ್ ಬರುತ್ತೆ ಮಾಧವ್? ಸಾಕ್ ಮಾಡುತ್ತಾನ ಬಂದನ್ ಲಕ್ಷ್ಮಣ್. ಇಲ್ಲ 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 ಇಲ್ಲ, ನೀನಂತೂ ಕಲೀಲೇಬೇಕು. ವಾವ್, ನೀನು ಇಲ್ಲಿ ಹಾಡ್ ಕಲಿಯೋದಕ್ ಬಂದಿದ್ದೀರಾ? ಗೋಪಾಲ್ ಹತ್ರ ಸೋತೋಗ್ಬಿಡ್ತೀವಿ ಅಂತ ಭಯ ಆಗ್ತಿದ್ಯಾ? ಹೆದ್ರಿಕೆ ನಿಮ್ಗಿರೋದು, ಯಾಕಂದ್ರೆ ನಿಮ್ ಹೀರೋ ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತು ಹಾಡ್ ಕಲಿಯೋದಕ್ಕೆ? ಅದು ಅದ 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 ನಾನು ಏನು ನೀನು ಹೇಳು ಹೇಳು. ಏನ್ ಗಲಾಟೆ ಮಾಡ್ತಾ ಇದ್ದೀರಾ ನೀವುಗಳೆಲ್ಲ? ಮನೆ ಒಳಗಡೆ ಬರೋ ಧೈರ್ಯ ಹೇಗ್ ಮಾಡಿದ್ರಿ? ಯಾರು ನೀವೆಲ್ಲ? ಗೊತ್ತಾಗಿಲ್ವಾ ಪಂಡಿತ್ಜಿ? ನಾನು ವಸೂಲಿ, ಆಮೇಲೆ ಇವ್ರು ನನ್ನ ಕಂಜೀಸ್ ನನ್ ಮಗನೇ, ಒಂದು ಹಾಲಲ್ಲಿ ನೀರ್ ಮಿಕ್ಸ್ ಮಾಡಿ ಮಾರ್ತೀಯ, ಅಷ್ಟು ಸಾಲದು ಅಂತ ಇನ್ನೂ 5 ಕಂಜೂಸ್ಗಳನ್ನ ಮನೆ ಒಳಗಡೆ ಕರ್ಕೊಂಡು ಬಂದಿದ್ಯಾ. ಹೋಗ್ತಾ ಇರೋ ಹೊರಗಡೆ. ಪಂಡಿತ್ಜಿ ಪ್ಲೀಸ್ 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 ನನ್ಗೆ ಹಾಡು ಹೇಳೋದನ್ನ ಹೇಳ್ಕೊಡಿ ಅಲ್ವಾ, ನಾನು ಪೂರ್ತಿ ಮನ್ಸಿಂದ ಹಾಡ್ತೀನಿ. ಪಂಡಿತ್ರೆ, ನನಗೆ ಹಾಡು ಹೇಳ್ಕೊಡಿ. ನಾನು ಬರೀ ತನದಿಂದ ಏನು ಮನ ಮತ್ತೆ ಎಲ್ಲ ಆರ್ಗನ್ ಇಂದನೂ ಹಾಡ್ತೀನಿ. ಸರಿ ಸರಿ, ಆದ್ರೆ ನಾನ್ ನಿಮ್ಮ ಪರೀಕ್ಷೆ ತಗೋತೀನಿ ಮೊದ್ಲು, ಗೊತ್ತಾಯ್ತಾ? ನಾನ್ ಹೇಳಿದ್ನಲ್ವಾ ಪಂಡಿತ್ಜಿ ನನ್ಗೆ ಇಲ್ಲ ಅಂತ ಅನ್ನಲ್ಲ. ನೀನು ಆಡ್ತೀಯಾ ಇಲ್ವಾ? ಇನ್ನು ಹೋಗ್ತೀನಿ. ಸಂಗೀತ ಒಂದು ಸಾಧನೆ ಇದ್ದ ಹಾಗೆ. ಸುರ್ವಾಹಿನಿಯ ಜಲಧಾರಿನ ನಿಮ್ಮ ಆತ್ಮದ ಹತ್ರ ಮಾಡ್ಕೊಳ್ಳೋದು ನಿಮ್ಮೆಲ್ಲರ ಲಕ್ಷ್ಯ ಆಗಿರ್ಬೇಕು, ಗೊತ್ತಾಯ್ತಾ? ಸರಿ, ಇವಾಗ ನೀನ್ ಹಾಡೋ. ಪಂಡಿತ್ರೆ, ನಾನು ಹಾಡು ತೋರಿಸ್ತೀನಿ. ಸಾ ರೇ ಗಾ. ಈಗ ನೀನು ಹಾಡು ನೋಡೋಣ. ನೀನ್ ಹಾಡೋ.
ಒಬ್ರಿಗಿಂತ ಒಬ್ರು ಕೆಟ್ಟದಾಗ ಆಡ್ತೀರ ನೀವೆಲ್ಲ. ಪರವಾಗಿಲ್ಲ, ಆದ್ರೂ ನಾನು ಎಂತೆಂತ ಕೆಟ್ಟದಾಗ ಹಾಡೋರ್ನೆಲ್ಲ ಮಧುರವಾಗಿ ಹಾಡೋವಾಗ ಮಾಡಿದ್ದೀನಿ. ಮತ್ತೆ ನಿಮ್ಮಂತವ್ರಿಗೆ ಸಂಗೀತ ಹೇಳ್ಕೊಡೋ ವಿಧಾನನೂ ನನ್ನ ಹತ್ರ ಇದೆ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಯುತ್ತೆ. ನಾಳೆ ಬೆಳಗ್ಗೆ 5 ಗಂಟೆಗೆ ಸರಿಯಾಗಿ ಇಲ್ಲಿಗೆ ಕ್ಲಾಸ್ಗೆ ಬಂದ್ಬಿಡಿ. ಇವಾಗ ಹೋಗಿ. ಈ ಎಲ್ಲ ಕಸರತ್ತಿನ ಹಾಡಿನ ಜೊತೆ ಏನ್ ಕನೆಕ್ಷನ್ ಇದೆ ಗೊತ್ತಾಗ್ತಿಲ್ಲ. ನಾಳೆ ಬೆಳಗ್ಗೆ ಮತ್ತೆ 5 ಗಂಟೆಗ. It's so peaceful, huh? Not anymore. ನೀವು ನಿಮ್ಮ ಕ್ಲಾಸ್ ನಲ್ಲಿ ಅಡ್ಮಿಷನ್ ತಗೊಳ್ದೆ ಸರಿಯಾದ ಕೆಲಸ ಮಾಡ್ಲಿಲ್ಲ ಪಂಡಿತ್ ಪುಷ್ಪುಷ್ ಅವರೇ. ಈಗ ನೋಡ್ತಾ ಇರಿ ನನ್ನ ಸಂಗೀತದ ಭೂಕಂಪಗಳನ್ನೆಲ್ಲಾನು. ಸ್ವಲ್ಪ ನೀರು ಮಿಕ್ಸ್ ಮಾಡಿ. ಕಂಜೂಸ್ ನನ್ ಮಗನೇ, ಎಲ್ಲಿದ್ದಾರೆ ನಿಮ್ ಹುಡುಗರು? ಯಾಕೆ ಇವತ್ತು ಅವ್ರ ಕ್ಲಾಸ್ ಬಂದಿಲ್ಲ? ಆನೆ ಕುಂಭಕರ್ಣನ ಮಕ್ಕಳೇ, ಬೇಗ ಎದ್ದೇಳಿ, ಇಲ್ಲ ಅಂದ್ರೆ ಪಂಡಿತ್ ಬುಸ್ ಅವ್ರು ಅಲ್ಲಿ ಬಂದ್ಬಿಡ್ತಾನೆ. ನಿಮ್ಮನ್ನ ಹೆಲ್ಪ್ ಮಾಡಕ್ ಹೋಗಿ ಮತ್ತೆ ಸಿಕ್ಕಾಕೊಂಡೆ ನಾನು. ಪಂಡಿತ್ ಅವರು ತುಂಬಾ ಸಿಟ್ ಮಾಡ್ಕೊಂಡಿದ್ದಾರೆ. ಇವಾಗ ಏನ್ ಕಾದಿದ್ಯೋ ಗೊತ್ತಿಲ್ಲ. ಈಗ ಇಲ್ಲಿ ಗೋಲ್ಮಾಲ್ ಶುರು ಆಗುತ್ತೆ. ಈಗ್ಲೇ ಹೋಗಿ ಪ್ರಿನ್ಸಿಪಲ್ ಸರ್ನ ಎಲ್ಲ ಕರ್ಕೊಂಡ್ ಬರ್ತೀನಿ. ಇವ್ರನ್ನಿವತ್ತು ಸಾಕಿ ಸಮೇತ ಹಿಡ್ಕೊಡ್ತೀನಿ. ಮಜಾ ಬರುತ್ತೆ, ಬನ್ನಿ. ಶಾಂತಿ ಮಾಡೋದಕ್ಕೆ ಇವ್ರನ್ನ ಏನಾದ್ರು ಮಾಡಿ. ಐಡಿಯಾ. ಪಂಡಿತ್ಜಿ ತಗೊಳ್ಳಿ ಹಾಲು. ನನಗ್ ಬೇಡ. ಪಂಡಿತ್ಜಿ ನಿಮ್ಮನ್ನ ತಿಳಿಯೋಕೆ ತುಂಬಾ ಕಷ್ಟ ಆಯ್ತು ಪಂಡಿತ್ಜಿ. ನಿಮ್ಮಂತ ಒಳ್ಳೆ ಮಹಾನ್ ಸಿಂಗರ್ ಯಾರು ಎಲ್ಲೂ ಸಿಗಲ್ಲ ಗುರುಜಿ. ಪ್ಲೀಸ್ ನನ್ಗೆ ಹೇಳ್ಕೊಡಿ. ನನಗ್ ಮೊದ್ಲಿಂದಾನೆ ಗೊತ್ತಿತ್ತು ನಿಮ್ಮಂತ ಮಹಾನ್ ಪಂಡಿತರು ಮತ್ತೆ ಗಾಯಕರು ಈ ಪ್ಲಾನೆಟ್ನವ್ರು ಅಲ್ಲವೇ ಅಲ್ಲ ಅಂತ. ನೀವ್ಯಾರು ಬೇರೆ ಪ್ಲಾನೆಟ್ನವ್ರು. ಹೌದು, ನಾವು ನಿಮ್ಮ ಬೆಸ್ಟ್ ಸ್ಟೂಡೆಂಟ್ಸ್ ಆಗಿ ತೋರಿಸ್ತೀವಿ ಪಂಡಿತ್ ಅವರೇ. ಹೌದಾ? ಅದಾಗೋದಕ್ ಸಾಧ್ಯನೇ ಇಲ್ಲ. ಏನ್ ಪಂಡಿತ್ರೆ, ಗುರ್ತ್ ಸಿಕ್ಕದ್ನಾ? ಕೆಟ್ಟ ಧ್ವನಿಯವನೇ, ನೀನ್ ಮತ್ತೆ ಬಂದ್ಬಿಟ್ಟ. ನಿನ್ನ ನನ್ನ ಸ್ಟೂಡೆಂಟ್ ಆಗಿ ಖಂಡಿತ ಮಾಡ್ಕೊಳ್ಳೋದಿಲ್ಲ. ಈ ಸಲ ನಾನು ಅಡ್ಮಿಷನ್ ಮಾಡಿಸ್ಕೊಳ್ಳೋದಕ್ಕಲ್ಲ, ನಿಮ್ಗೆ ಚಾಲೆಂಜ್ ಮಾಡೋದಕ್ಕೆ ಬಂದಿದ್ದೀನಿ ಪಂಡಿತ್ ಅವರೇ. ನೀವೇನಾದ್ರೂ ಸೋತ್ ಹೋದ್ರೆ ಈ ಮ್ಯೂಸಿಕ್ ಸ್ಕೂಲ್ ನನಗ್ ಬರ್ಕೊಡ್ಬೇಕಾಗತ್ತೆ. ಇದ ವಿಷಯ? ಹಾಗಾದ್ರೆ ಒಪ್ಪಿಗೆ ಇದೆ. ಈ ಗದ್ದುಗೆ ನಾವೇ ಸಾಕು ಪಂಡಿತ್ ಅವ್ರೆ, ನಮ್ಮೇಲ್ ಬಿಟ್ಬಿಡಿ ನೀವು ಸಾಕು. ಇಲ್ಲ, ಇದು ನನ್ನ ಹೋರಾಟ. ಬನ್ನಿ ಸರ್, ಕೇಳಿಸ್ಕೊಳ್ಳಿ. ನೋಡಿ, ವಸೂಲಿ ತರ ಅಂದ್ರೆ ಗುಂಡಾಗಳ ತರ ಹೊಡೆದಾಡ್ತಾ ಇದಾರೆ ಸರ್. ನೋಡಿ ಸರ್, ನಾನು ಹೇಳಿದ್ನಲ್ಲ ಸರ್, ಇಲ್ಲಿ ನೋಡಿ ಸರ್ ಪ್ರೂಫ್.
ಅರೆ ಪ್ರಿನ್ಸಿಪಲ್ ಸಾರ್ ಬನ್ನಿ ಬನ್ನಿ. ಅರೆ ಬಾಬಾ, ಎಂತ ಒಳ್ಳೆ ಸ್ಟೂಡೆಂಟ್ಸು ನಿಮ್ ಹುಡುಗರು. ಎಷ್ಟ್ ಚೆನ್ನಾಗಿ ಹಾಡ್ತಾರೆ ಅಂದ್ರೆ ವಾ 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 ವಾ. ಹೌದಾ? ನನ್ಗೆ ಈ ವಿಷಯ ಮೊದ್ಲೇ ಗೊತ್ತೇ ಇರ್ಲಿಲ್ಲ. ಆದ್ರೆ ಸರ್ ಅವ್ರು ವಸೂಲಿ ಜೊತೆ ಪ್ರೂಫ್ ಎಲ್ಲಿದೆ? ಆ?